ನಾನು ಯಾವಾಗ ತಿಳ್ಕೊಂಡೆ ಲೈಕ್ ಓನಾಗಿ ಸ್ಟಾರ್ಟ್ ಮಾಡೋಣಂತ ಬಿಸ್ನೆಸ್ಸಿಗೆ ಆ್ಯಸ್ ಎ ಫ್ರೀಲ್ಯಾನ್ಸ್ DSA ಆಗಿ. ಸೊ ನನಗೆ ನಮ್ಮ ಫ್ರೆಂಡ್ ಒಬ್ಬರು ವೀರೈಸ್ ಬಗ್ಗೆ ಹೇಳಿದ್ರು. ಆ ಆ್ಯಪಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಪ್ರೋಸೆಸ್ ಮಾಡ್ಬೋದು, ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನಾನು ಆವಾಗ ಏನು ಮಾಡಿದೆ, ಥಿಂಕ್ ಮಾಡಿದೆ, ನಾನು ವೀರೈಸ್ ಅಪ್ಲಿಕೇಶನ್ನ ನಾನು ಡೌನ್ಲೋಡ್ ಮಾಡಿದೆ. ಸೊ ಇವಾಗ ನಂದು ಪರ್ಟಿಕ್ಯುಲರ್ ಇನ್ಕಮ್ ವೀಕ್ಲಿ ನನಗೆ ಆಲ್ಮೋಸ್ಟ್ ಒಂದು 15,000 to 20,000 ಎಬವ್ ಬರ್ತಾ ಇದೆ. ಆಲ್ಮೋಸ್ಟ್ ನಾನು ಮಂತ್ಲಿ ಎಬವ್ 1 lakh ಆ ಥರ ನಾನು ದುಡಿತಾ ಇದ್ದೀನಿ. ವೀರೈಸಲ್ಲಿ ಒಂದು ಸ್ಟಡಿ ಇನ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಂಫರ್ಟಬಲ್ ಆಗಿ ನನ್ನ ಲೈಫ್ ಹೋಗ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಸೇನ್ಜಿತ್ ಅಂತ. ನಾನು ಪಾಸ್ಟ್ 1 yearಯಿಂದ ವೀರೈಸ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ತಾ ಇರೋದು. ನಾನು ವೀರೈಸ್ ಪಾರ್ಟ್ನರ್ ಆಗೋಕ್ಕೆ ಮುಂಚೆ ಬಿಫೋರ್ ನಾನು ಫಿನ್ಟೆಕ್ ಕಂಪ್ನಿಯಲ್ಲಿ ಲಾಸ್ಟ್ 4 yearsಯಿಂದ ವರ್ಕ್ ಮಾಡ್ತಾ ಇದ್ದೆ ಆಸ್ ಎ ಸೇಲ್ಸ್ ಮ್ಯಾನೇಜರ್ ಆಗಿ. ಸೊ ನಾನು ಸ್ಟಾರ್ಟಿಂಗ್ ಕಂಫರ್ಟಬಲಲ್ಲಿ ಇದ್ದೆ ಕಂಪ್ನಿಯಲ್ಲಿ. ಸೊ ಆಗ್ತಾ ನನಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಬಂತು. ಸೊ ಅಲ್ಲಿ ನಾನು ಲೈಕ್ ಪೀಪಲ್ಸ್ನ ಮೀಟ್ ಆದೆ, ಅವ್ರಿಗೆ ಪರಿಚಯ ಇಟ್ಕೊಂಡೆ. ಸೊ ಅದರಲ್ಲಿ ಏನಂದರೆ ನನಗೆ ಒಂದು ಥಿಂಕ್ ಬಂತು, ನಾನು ಇಷ್ಟು ಎಕ್ಸ್ಪೀರಿಯನ್ಸ್ ಆಗ್ತಾ ನಾನು ಒಂದು ಓನಾಗಿ ಸ್ಟಾರ್ಟ್ ಮಾಡೋಣಂತ ಇದ್ದೆ. ನಾನು ಯಾವಾಗ ತಿಳ್ಕೊಂಡೆ ಲೈಕ್ ಓನಾಗಿ ಸ್ಟಾರ್ಟ್ ಮಾಡೋಣಂತ ಬಿಸ್ನೆಸ್ಸಿಗೆ ಆ್ಯಸ್ ಎ ಫ್ರೀಲ್ಯಾನ್ಸ್ DSA ಆಗಿ. ಸೊ ನನಗೆ ನಮ್ಮ ಫ್ರೆಂಡ್ ಒಬ್ಬರು ವೀರೈಸ್ ಬಗ್ಗೆ ಹೇಳಿದ್ರು. ಆ ಆ್ಯಪಿಂದ ನೀವು ಡೌನ್ಲೋಡ್ ಮಾಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಪ್ರೋಸೆಸ್ ಮಾಡ್ಬೋದು, ಅದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನಾನು ಆವಾಗ ಏನು ಮಾಡಿದೆ, ಥಿಂಕ್ ಮಾಡಿದೆ, ನಾನು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಿಂದ ನಾನು ಚೆಕ್ ಮಾಡ್ತಾ ನಾನು ವೀರೈಸ್ ಅಪ್ಲಿಕೇಶನ್ನ ನಾನು ಡೌನ್ಲೋಡ್ ಮಾಡಿದೆ. ನಾನು ವೀರೈಸ್ ಪಾರ್ಟ್ನರ್ ಆಗಿ ಜಾಯಿನ್ ಆದ ತಕ್ಷಣ ನನಗೆ RM ಒಬ್ಬರು ಅಸೆಂಡ್ ಆದರು, ರಾಹುಲ್ ಅಂತ ಅವ್ರ ಹೆಸರು. ಸೊ ಅವ್ರೇನೆಂದರೆ ನನಗೆ ವೀರೈಸ್ ಬಗ್ಗೆ ಲೈಕ್ ಗೈಡ್ ಮಾಡಿದ್ರು, ಹೇಗೆ ಲೈಕ್ ಬಿಸ್ನೆಸ್ನ ಇಂಪ್ರೂವ್ ಮಾಡೋದು. ನನಗೆ ವೀರೈಸ್ ಅಪ್ಲಿಕೇಶನಿಂದ ವೀಡಿಯೋ ತೋರಿಸಿದ್ರು. ವೀರೈಸ್ ಅಪ್ಲಿಕೇಶನಲ್ಲಿ ನಾನು ಟ್ರೈ ಮಾಡೋಣ ಅಂತ ಒಂದು ಲೀಡ್ ಜನ್ರೇಟ್ ಮಾಡಿದಾದ್ಮೇಲೆ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಏನಂತ ಅಂದರೆ ನನಗೆ ವಿತಿನ್ ಹಾಫ್ ಆನ್ ಅವರಲ್ಲಿ ಕಸ್ಟಮರ್ಗೆ ಲೋನ್ ಅಮೌಂಟ್ನ ಡಿಸ್ಬರ್ಸ್ ಆಯಿತು. ವಿತಿನ್ ಹಾಫ್ ಆನ್ ಅವರ್ಗೆ ಪ್ರೋಸೆಸ್ ಚೆನ್ನಾಗಾಯಿತು. ಪ್ರೋಸೆಸ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ಹಾಫ್ ಆನ್ ಅವರ್ ಒಳಗೆ ಕಸ್ಟಮರ್ಗೆ ಲೋನ್ ಡಿಸ್ಬರ್ಸ್ಮೆಂಟ್ ಆಯಿತು. ಸೊ ಇದರಲ್ಲಿ ನನಗೆ ಒಳ್ಳೆ ಕಾನ್ಫಿಡೆಂಟ್ ಬಂತು. ಸೊ ಅದರಲ್ಲಿ ನಾನೇನು ಮಾಡಿದೆ, ನಾನು ಇನ್ನಷ್ಟು ಜಾಸ್ತಿ ಲೀಡ್ನ ಜನ್ರೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೀಡ್ ಜನ್ರೇಟ್ ಮಾಡ್ತಾ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. 1 ವೀಕಲ್ಲಿ ನನಗೆ ನನ್ನ ಕಮಿಷನ್ ಅಮೌಂಟ್ನ ನನಗೆ ರಿಸೀವ್ ಆಯಿತು. ಆ್ಯಂಡ್ ಆ ಥರ ನಾನು ಇನ್ನೂ ಎಕ್ಸ್ಟ್ರಾ ಲೀಡ್ಸ್ನ ವೀರೈಸ್ ಅಪ್ಲಿಕೇಶನಲ್ಲಿ ನಾನು ಜನ್ರೇಟ್ ಸ್ಟಾರ್ಟ್ ಮಾಡ್ತಾ ಹೋದೆ. ವೀರೈಸಲ್ಲಿ ನನಗೆ ಏನು ಇಷ್ಟ ಆಯ್ತು ಅಂದರೆ, ಇಲ್ಲಿ ಮಿನಿಮಮ್ 12,000 ಸ್ಯಾಲ್ರಿವರೆಗೂ ಸಹ ಈಸಿಯಾಗಿ ಲೋನ್ ಸಿಗುತ್ತೆ. ಇಲ್ಲಿ ಬೇರೆ ವಿಶೇಷ ಏನಂದರೆ, ಇಲ್ಲಿ ಮಲ್ಟಿಪಲ್ ಪ್ರಾಡಕ್ಟ್ಸ್ ಐತೆ, ಲೈಕ್ ಪರ್ಸನಲ್ ಲೋನು, ಬಿಸ್ನೆಸ್ ಲೋನು, ಲ್ಯಾಪ್ ಲೋನ್ಸ್. ಇಲ್ಲಿ ಏನಂದರೆ ಕಮ್ಮಿ ಸಿಬಿಲ್ ಇರೋವ್ರಿಗೂ ಸಹ ಈಸಿಯಾಗಿ ನಾವು ಲೋನ್ ಪ್ರೋಸೆಸ್ನ ಮಾಡ್ಬೋದು. ಫಾರ್ ವೀರೈಸ್ ಜಾಯ್ನ್ ಆಗ್ತಾ ನಾನು ಒಂದು 50,000 ತನಕ ನಾನು ಆನ್ ಮಾಡ್ತಾಯಿದ್ದೆ. ಆ್ಯಂಡ್ ನನಗೆ ಅದರಲ್ಲಿ ಏನಂದರೆ ಕಂಫರ್ಟಬಲ್ ಝೋನಲ್ಲಿ ಇದ್ದಿಲ್ಲ. ಸೊ ವೆನ್ ನಾನು ಜಾಯ್ನ್ ಆದೆ ಆಸ್ ಎ DSA ಪಾರ್ಟ್ನರ್ ವೀರೈಸಲ್ಲಿ, ನನಗೆ ಇನ್ಕಮ್ಮು ಸಹ ಒಳ್ಳೆ ಇಂಪ್ರೂವ್ಮೆಂಟ್ ಆಯಿತು. ಸ್ಟಾರ್ಟಿಂಗ್ ನಾನು ಇನ್ಕಮ್ ಮಾಡಿದೆ ಒಂದು 10,000. ಬಟ್ ಇವಾಗ ನಾನು ಪಾಸ್ಟ್ 1 yearಯಿಂದ ನಾನು ವೀರೈಸಲ್ಲಿ ಪಾರ್ಟ್ನರ್ ಆಗಿ ಇದ್ದೀನಿ. ಸೊ ಇವಾಗ ನನ್ನದು ಪರ್ಟಿಕ್ಯುಲರ್ ಇನ್ಕಮ್ ವೀಕ್ಲಿ ನನಗೆ ಆಲ್ಮೋಸ್ಟ್ ಒಂದು 15,000 to 20,000 ಎಬವ್ ಬರ್ತಾ ಇದೆ. ಆಲ್ಮೋಸ್ಟ್ ನಾನು ಮಂತ್ಲಿ ಎಬವ್ 1 lakh ಆ ಥರ ನಾನು ದುಡಿತಾ ಇದ್ದೀನಿ. ವೀರೈಸಲ್ಲಿ ಒಂದು ಸ್ಟಡಿ ಇನ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಂಫರ್ಟಬಲ್ ಆಗಿ ನನ್ನ ಲೈಫ್ ಹೋಗ್ತಾ ಇದೆ. ನೀವೇನಾದರೂ ಇನ್ಶೂರೆನ್ಸ್ ಏಜೆಂಟಾ ಇಲ್ಲ ಲೋನ್ DS ಆಗಿ ವರ್ಕ್ ಮಾಡ್ತಾ ಇದ್ರಾ, ನೀವು ಇವಾಗಲೇ ವೀರೈಸ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ವೀರೈಸ್ ಪಾರ್ಟ್ನರ್ ಆಗಿ ಜಾಯಿನ್ ಮಾಡಿ.